ಕುಡಿಯೋದಕ್ಕೆ ನೀರಿಲ್ಲ, ರಸ್ತೆಯೇ ಇಲ್ಲ ಅಂತ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಬಿಬಿಎಂಪಿ ಹಾಗೆ ಜಲಮಂಡಳಿ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ದೊಡ್ಡ ಬೆದರಿಕಲ್ಲಿನ ವೇಣುಗೋಪಾಲ ನಗರದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಖಾಲಿ ಬಿಂದಿಗೆಯನ್ನು ಹಿಡಿದಿದ್ದಾರೆ, ಬಕೆಟ್ಗಳನ್ನು ಹಿಡಿದು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಹಸುವನ್ನ ತಂದು ಹಸುವಿಗೆ ಕುಡಿಯೋಕೆ ನೀರಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಗಿಳಿದಿದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು. ಪ್ರತಿಭಟನಾಕಾರರಿಂದ ಜನಪ್ರತಿನಿಧಿಗಳ ಅಣಕು ಶವಯಾತ್ರೆ ಕೂಡ ನಡೆಸಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ರೋಸ್ ಹೋಗಿದ್ದಾರೆ ಜನರು. ಶಾಸಕ ಎಸ್.ಟಿ. ಸೋಮಶೇಖರ್ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಏರಿಯಾದಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ, ಕಿತ್ತೋಗಿದೆ ರಸ್ತೆಗಳೆಲ್ಲ, ರಸ್ತೆ ಸರಿ ಇಲ್ಲ, ರಸ್ತೆ ರೆಡಿ ಮಾಡಿಸ್ತಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಹೇಳೋದಕ್ಕೆ ಶಾಸಕರ ಬಳಿ ಹೋದ್ರೆ ಉಡಾಫಿ ಉತ್ತರವನ್ನ ಹೇಳ್ತಾರಂತೆ. ನಿಮ್ ಏರಿಯಾ ಜನ ವೋಟ್ ಹಾಕಿಲ್ಲ ಅಂತ ಬೇರೆ ಹೇಳ್ತಾರಂತೆ. ಇದೇನಾ ಜನಪ್ರತಿನಿಧಿಗಳ ಕೆಲಸ ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಲಿ ಬಿಂದಿಗೆಯನ್ನ ಹಿಡಿದು ಹಸುವನ್ನ ತಂದು ಅಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾವೆಲ್ಲ ಈ ವೇಣುಗೋಪಾಲ ನಗರ ಮತ್ತು MR ಲೇಔಟಿನ ನಿವಾಸಿಗಳು. ನಾವು ಹೆಚ್ಚು ಕಮ್ಮಿ ಇಲ್ಲಿ ಒಂದು 15, 20, 30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇವಾಗ ಏನಾಗಿದೆಯಪ್ಪ ಅಂತಂದರೆ ಸಂಪೂರ್ಣ ನೀರು ಮತ್ತು ರೋಡಿನ ಸಮಸ್ಯೆ ಇದೆ. 2-2.5 ವರ್ಷದ ಹಿಂದೆ ಕಾವೇರಿ ಪೈಪ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವರು ನಮಗೆ ರೋಡೆಲ್ಲ ಆಗಿದ್ಬಿಟ್ಟು 2,500 ಕಲೆಕ್ಷನ್ ಮಾಡಿ ಇವತ್ತಿನವರೆಗೂ ಕೂಡ ನಮಗೆ ಒಂದು ಯಾವುದೇ ಥರದ ಡಾಂಬರೀಕರಣ ಆಗಲಿ, ಜಲ್ಲಿ ಆಗಲಿ, ರೋಡ್ ಆಗಲಿ, ನೀರಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ನೀವು ಇಲ್ಲಿಂದ ಬರೀ 2-3 ರೋಡ್ ಆಚೆ ಹೋದರೆ ಸಂಪೂರ್ಣ ಅಲ್ಲಿ ಟಾರ್ ಹಾಕಿದ್ದಾರೆ. ನಂತರ ಏನಾಗಿದೆ ಅಂದರೆ ಬೋರು ಕೂಡ ಬಂದಂಥ ಬೋರು ಇವು 3-4 ರೋಡು ಮತ್ತು MR ಲೇಔಟಿಂದ ಆಚೆಗೆಲ್ಲ ಕಡೆಗೂ ಹಾಕಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಎಲ್ಲ ಏಷ್ಯಾದಲ್ಲೇ ಅತಿ ಪ್ರಸಿದ್ಧವಾದಂಥ ಇಂಡಸ್ಟ್ರಿಯಲ್ ಏರಿಯಾ ಕೂಗಳತೆ ದೂರದಲ್ಲಿದೆ. ಇವತ್ತೆಲ್ಲರೂ ಕೂಡ ಇಲ್ಲಿ ಇರೋಂಥ ಲೇಬರ್ ಕ್ಲಾಸ್ ಇವತ್ತು ಬಾಡಿಗೆ ಮನೆಯಲ್ಲಿ ಒಬ್ಬರು ಕೂಡ ವಾಸ ಮಾಡ್ತಿಲ್ಲ. ನೀರಿಲ್ಲ, ಮತ್ತೊಂದಿಲ್ಲ, ರಸ್ತೆ ಇಲ್ಲ, ರೋಡ್ ಇಲ್ಲ. ನಾವು ಇಲ್ಲಿ ಬಂದು ಹೆಂಗೆ ಬಾಡಿಗೆ ಕಟ್ಟಬೇಕು, ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಬದುಕಬೇಕು ಅಂತ ಹೇಳಿದೆ. ಅಧಿಕಾರಿಗಳು ಕೂಡ ಇವತ್ತಿನವರೆಗೂ ಕೂಡ ಟ್ಯಾಕ್ಸಿಗೆ ಮಾತ್ರ ಪ್ರತಿಯೊಂದು ಮನೆಗೂ ಮೇಲಿಂದ ಕೆಳಗಡೆ ಹತ್ಬಿಟ್ಟು 50,000, 60,000, 70,000 ಗಟ್ಟಲೆ ಟ್ಯಾಕ್ಸ್ ನೋಟಿಸ್ ಕೊಡ್ತಾರೆ. ಒಂದು ದಿವಸ ಬಂದ್ರೆ ನಮ್ಮ ರಸ್ತೆ ಆಗಲಿ, ರೋಡ್ ಆಗಲಿ ಅದ್ರ ಬಗ್ಗೆ ಅಭಿವೃದ್ಧಿ ಜ್ಞಾನ ಒಬ್ಬರಿಗಿಲ್ಲ. ನೀರು ಮತ್ತೆ ರಸ್ತೆ, ನಮ್ಮ ರೋಡ್ ನೋಡಿದ್ರೆ ಮಕ್ಕಳು ಮರಿ ಯಾರು ಓಡಾಡಕ್ ಆಗ್ತಾ ಇಲ್ಲ. ನೈಟ್ ಅಂತೂ ಜನ ಈಚೆಗೆ ಬರಕ್ಕೆ ಆಗ್ತಾ ಇಲ್ಲ, ಆ ತರ ಇದೆ. ಮತ್ತೆ ಕುಡಿಯೋದಿಕ್ಕೆ ಒಂದು ಡ್ರಾಪ್ 1.5 ವರ್ಷದಿಂದ ನಮ್ಗೆ ಪಿನ್ ಡ್ರಾಪ್ ನೀರಿಲ್ಲ. ಟ್ಯಾಂಕರ್ ಆಗಿದೆ, ನಾವಾಗಿದೆ. ಟ್ಯಾಂಕರ್ ಆಯ್ತು, ನಮ್ ಜೀವನ ಆಯ್ತು. ಎಲ್ಲ ಗಾರ್ಮೆಂಟ್ಸ್ ಹೋಗೋರು ಅಥವಾ ಮನೆ ಕೆಲ್ಸಕ್ಕೆ ಹೋಗೋರು ಇಲ್ಲೇ ಜಾಸ್ತಿ ಇರೋದು ಏರಿಯಾದಲ್ಲಿ. ನೀರಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಾನೇನ ಸ್ವತಃ BBMP ಆಫೀಸಿಗೆ 5 ಸಲ ಹೋಗಿದ್ದೀನಿ. 5 ಸಲ ಹೋಗಿ ಇಂಜಿನಿಯರ್ನ ಯಾರು ಗೂಳೇಗೌಡ ಇರ್ಬೋದು, ಇನ್ನು ದೊಡ್ಡ ಇಂಜಿನಿಯರ್ನ ಎಲ್ಲಾರನ್ನೂ ಕಾಂಟ್ಯಾಕ್ಟ್ ಮಾಡಿದಾಗ ನೀರಿಲ್ಲಮ್ಮ, ಬರ್ತೀವಿ, ಸರ್ಚ್ ಮಾಡ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದೆ ಆಯ್ತೆ ಹೊರತು ಇಲ್ಲ. ಅದಕ್ಕೂ ಮುಂಚೆ ಫೋನಲ್ಲಿ ಮಾತಾಡಿದಾಗ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ.